ವಾಟ್ಸ್ ಯುವರ್ ಬಿಗ್ಗೆಸ್ಟ್ ಡ್ರೀಮ್? ಆಗಲೇ ಹೇಳಿದ್ರಿ ಸಂಸ್ಕೃತ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅದು ಏನೋ ಹೊಸದು ಅಂತ ಅನ್ನಿಸ್ಬಾರ್ದು ಅಂತ. ಸೊ ಅದನ್ನು ಹೊರತುಪಡಿಸಿ ಅಥವಾ ಅದನ್ನು ಆ್ಯಡ್ ಮಾಡಿ ಏನಿದೆ ಡ್ರೀಮ್? ಒಬ್ಬ ಸಂಸ್ಕೃತದಲ್ಲಿ ರೀಲ್ ಮಾಡ್ತಾ ಇದ್ದಾರೆ, ಸಂಸ್ಕೃತದಲ್ಲಿ ಇನ್ಫ್ಲುಯೆನ್ಸರ್ ಆಗಿದ್ದಾರೆ, ಸಂಸ್ಕೃತದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿವಸ ಅದು ಯಾವುದೂ ಅಷ್ಟು ಒಂದು ದೊಡ್ಡ ವಿಶೇಷತೆ ಇರಬಾರ್ದು. ಯಾವುದೋ ಒಂದು ರ್ಯಾಂಡಮ್ ಸ್ಟ್ರೀಟಲ್ಲಿ ಯಾರೋ ಒಬ್ಬರು ಸಂಸ್ಕೃತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದರಲ್ಲಿ ಏನೂ ವಿಶೇಷತೆ ಇರಬಾರ್ದು. ಇಟ್ ಶುಡ್ ಬಿ ಆ್ಯಸ್ ಕ್ಯಾಶುವಲ್ ಆ್ಯಸ್ ಎನಿ ಅದರ್ ಲ್ಯಾಂಗ್ವೇಜ್. ಆ ಥರ ಒಂದು ದಿವಸ ಅಕಸ್ಮಾತ್ ನನಗೆ ಅವಕಾಶ ಇದ್ದರೆ ಅದನ್ನು ನೋಡಿ ಐ ಥಿಂಕ್ ವಿ ವಿಲ್ ಸ್ಟಾಪ್ ದೇರ್. ಇದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಗೊತ್ತಿಲ್ಲ, ಆದರೆ ಒಂದು ದಿವಸ ಜನಸಾಮಾನ್ಯರು ಎಲ್ಲೋ ಒಂದು ಮಾಲಲ್ಲೋ, ಎಲ್ಲೋ ಒಂದು ಸ್ಕೂಲಲ್ಲೋ, ಎಲ್ಲೋ ಒಂದು ಕೆಫೆಯಲ್ಲೋ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ದೊಡ್ಡ ವಿಶೇಷತೆ ಏನೂ ಅಲ್ಲ, ಅದು ತುಂಬ ಸಾಮಾನ್ಯವಾದ ಒಂದು ಭಾಷೆ ಆಗಿದೆ. ಐ ಥಿಂಕ್ ದಟ್ ಈಸ್ ದಿ ಗೋಲ್. ಗೋಲ್ ಇರೋದೇ ಪ್ರತಿಯೊಬ್ಬರು ಭಾಷೆ ಮಾತಾಡೋದು. ಅದನ್ನು ಅಂದರೆ ಅಯ್ಯೋ ಸಂಸ್ಕೃತ ಮಾತಾಡ್ತಿದ್ದಾರಲ್ಲ ಅಂತ ಫೀಲ್ ಆಗಬಾರ್ದು. ಸಂಸ್ಕೃತ ಇಸ್ ಅ ನಾರ್ಮಲ್ ಲ್ಯಾಂಗ್ವೇಜ್, ಯಾರು ಮಾತಾಡ್ತಿದ್ದಾರೆ ಅವ್ರವ್ರ ಪಾಡಿಗೆ ಅಂತ. ಯಾಕಂದರೆ ಇದು ಮುಂಚೆ ಆಗದೇ ಇರೋದೇನೂ ಅಲ್ಲ. ಯಾಕಂದರೆ ಆಗಲೇ ಮಾತಾಡ್ತಿದ್ದ ಹಾಗೆ ಕಾಳಿದಾಸನ ಒಂದು ಇದರಲ್ಲೂ ಕೂಡ ಇನ್ನು ರಾಮಾಯಣವನ್ನು ತೊಗೊಂಡ್ರೂ ಕೂಡ ಅವಾಗಿನ ಈ ಸ್ಟ್ರೀಟ್ ವೆಂಡರ್ಸ್ ಏನಿದ್ರು, ಏನು ಹೇಳ್ತಾರೆ, ಕುಂಭಾರರು ಏನೇನಿದ್ರು, ಎಲ್ಲರೂ ಕೂಡ ಸಂಸ್ಕೃತವನ್ನೇ ಮಾತನಾಡ್ತಾ ಇದ್ರು. ಸ್ವಲ್ಪ ಸ್ವಲ್ಪ ಬೇರೆ ಡೈಲೆಕ್ಟ್ಸ್, ಪ್ರಾಕೃತ, ಅಪಭ್ರಂಶಗಳೆಲ್ಲ ಇತ್ತು, ಆದರೆ ಸಂಸ್ಕೃತವನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ಇದು ಕೇವಲ ಬ್ರಾಹ್ಮಣತ್ವದ ಭಾಷೆ, ಇದು ಕೇವಲ ಒಂದು ರಿಲಿಜನ್ನಿಗೆ ಮಾತ್ರ ಸೀಮಿತ ಪಡಿಸಿದ್ದು ಅಂತ. ಐ ಥಿಂಕ್ ದ್ಯಾಟ್ ಈಸ್ ದಿ ನೋಷನ್ ವಿ ಹ್ಯಾವ್ ಟು ಲೀವ್ ಬಿಹೈಂಡ್. ಲವ್ಲಿ. ಅಂದರೆ ನಿಮ್ಮ ಪೇಜಿಗೆ ಹೋದರೆ ಸಂಸ್ಕೃತದ ಸೌಂದರ್ಯ ಗೊತ್ತಾಗ್ತಾ ಹೋಗುತ್ತೆ. ಸಂಸ್ಕೃತನ ನಾವು ಇವತ್ತಿನ ಭಾಷೆಗೆ ಹೆಂಗೆ ಬಳಕೆ ಮಾಡ್ಕೋಬಹುದು, ಇವತ್ತಿನ ಹಾಡುಗಳಿಗೆ ಹೆಂಗೆ ಬಳಕೆ ಮಾಡ್ಕೋಬಹುದು, ಪಾಡ್ಕಾಸ್ಟ್ ಹೇಗೆ ಮಾಡಬಹುದು ಅನ್ನೋದನ್ನು ಸಮಷ್ಟಿ ಹೇಳಿದ್ದಾರೆ. ನನಗೆ ಓ ಮೈ ಗಾಡ್, ಪಾಡ್ಕಾಸ್ಟ್ ಮಾಡಿದ್ರು ಅಂತಲೇ ಆಶ್ಚರ್ಯ ಆಗಿಬಿಡಿತ್ತು ನನಗೆ. ಸಮಷ್ಟಿ ಒಂದು ದೊಡ್ಡ ಕನಸಿನ ಜೊತೆ ಶುರು ಮಾಡ್ಕೊಂಡಿದ್ದೀರಾ ನಿಮ್ಮ ಯಾನಾನ. 2 ವರ್ಷ ಆಗಿದೆ, ಆದರೆ ಆದಷ್ಟು ಬೇಗ ನಿಮ್ಮ ಕನಸು ಸಾಕಾರ ಆಗಲಿ. ಕಬ್ಬನ್ ಪಾರ್ಕಿಗೆ ನೀವೇನಾದರೂ ಹೋದ್ರಿ ಅಂದರೆ ಸಂಸ್ಕೃತದಲ್ಲೇ ಮಾತಾಡೋ ತಂಡ ಇರುತ್ತೆ, ಅವರನ್ನು ನೋಡಿ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಪ್ರತಿ ಬಾರಿನೂ ಹೋಗ್ತಾರೆ, ಸಂಸ್ಕೃತದಲ್ಲಿ ಮಾತಾಡ್ತಾರೆ, ಜೊತೆಗೆ ನೀವು ಹೋದರೆ ನಿಮಗೂ ಸಂಸ್ಕೃತ ಕಲಿಸ್ತಾರೆ. ಸೊ ಆಶ್ಚರ್ಯ ಆಗುವಂತಹ ವಿಶೇಷತೆ ಏನೂ ಇಲ್ಲ. ಆದರೆ ಈವಾಗಿನ ಕಾಲಕ್ಕೆ ನಿಜವಾಗಿಯೂ ಒಂದು ಸ್ಪೆಷಲ್ ಪ್ರಯತ್ನ, ಒಂದು ವಿಶಿಷ್ಟ ಪ್ರಯತ್ನ. ಆಲ್ ದ ವೆರಿ ಬೆಸ್ಟ್. ನೀವು ಅಂದುಕೊಂಡ ಹಾಗೆ ಆದಷ್ಟು ಬೇಗ ಸಂಸ್ಕೃತ ಕಲೀಲಿ. ಹಾಗೆ ನಮ್ಮ ಜ್ಞಾನ ಏನಿದೆ, ನಮ್ಮ ಗ್ರಂಥಗಳೇನಿದೆ, ನನಗೇನು ಅನಿಸುತ್ತೆ ಅಂದರೆ ನಮ್ಮ ಗ್ರಂಥಗಳಿರೋ ಜ್ಞಾನ ಜನರಿಗೆ ಬರಬೇಕಂದ್ರೆ ಆ ಭಾಷೆ ಪರಿಚಯ ಆಗಬೇಕು. ಭಾಷೆ ಪರಿಚಯ ಆದಾಗ ನಮ್ಮ ಹಿರಿಯರ ಜ್ಞಾನ ಏನಿತ್ತು ಅದು ನಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ನಿಮ್ಮ ಜೊತೆ ತುಂಬ ಖುಷಿ ಆಯಿತು, ತುಂಬ ವಿಷಯಗಳನ್ನು ತಿಳ್ಕೋಬೇಕು ಅನಿಸ್ತು. ಸಂಸ್ಕೃತದ ಬಗ್ಗೆ ಇನ್ಮೇಲೆ ನಾನು ಕಲಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ವೀಕ್ಷಕರೇ, ಒಂದು ಸಣ್ಣ ಟಾಸ್ಕ್ ಕೊಡಲಾ ನಿಮಗೆ? ವಾಟರ್ ಬಾಟ್ಲಿಗೆ ಸಂಸ್ಕೃತದಲ್ಲಿ ಏನಂತಾರೆ? ಪಾಡ್ಕಾಸ್ಟ್ ನೋಡಿದ್ದೀರಾ, ಅದಕ್ಕೆ ಇಡೀ ಪಾಡ್ಕಾಸ್ಟ್ನಲ್ಲಿ ಆನ್ಸರ್ ಇದೆ. ನೀವು ನೋಡಿರ್ತೀರಾ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸಮಷ್ಟಿ. ವೆರಿ ವೆರಿ ಹ್ಯಾಪಿ. ತುಂಬ ಖುಷಿ ಆಯಿತು. ಧನ್ಯವಾದ. ಧನ್ಯವಾದ.